ಹಾಯ್ ಎಲ್ರಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಮ್ಯಾಕ್ಸ್ ಸಿನಿಮಾಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ಕಾಮೆಂಟ್ಸ್ ಬಾಕ್ಸ್ ಕಿತ್ಕೊಂಡು ಹೋಗಬೇಕು. ಆ ರೀತಿಯಾಗಿ ಒಂದು ಕಾಮೆಂಟ್ ಹಾಕಬೇಕು. ಏನಂತಂದರೆ ವೇಟಿಂಗ್ ಫಾರ್ ಮ್ಯಾಕ್ಸ್ ಅಂತ ಬೇಗ 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 ಎಲ್ಲರೂ ಕಾಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಾನು ಕೂಡ ವಿಡಿಯೋ ಬೇಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸದ್ಯಕ್ಕೆ ಈಗ ನಾವು ಕಾಯ್ತಾ ಇರುವಂಥ ಸಿನಿಮಾ ಯಾವುದು, ಮ್ಯಾಕ್ಸು ರಿಲೀಸ್ ಡೇಟ್ಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಕಳೆದ ಬಾರಿ ನಾವು ಎಲ್ಲ ಕಾಯ್ತಾ ಇದ್ವಿ, ವಿನಾಯಕ ಚತುರ್ಥಿ ಅಂದರೆ ಗಣೇಶ ಚತುರ್ಥಿಗೆ ನಾವು ಕಾಯ್ತಾ ಇದ್ವಿ ರಿವೀಲ್ ಮಾಡ್ತಾರೆ ಅಂತ. ಸೊ ಅವತ್ತು ತುಂಬ ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕನೂ ರಿಫ್ರೆಶ್ ಮಾಡ್ತಾನೆ ಇದ್ವಿ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಾಗಿರ್ಬೋದು, ಎಕ್ಸ್ ಆಗಿರ್ಬೋದು, ಎಲ್ಲ ಕಡೆಗೂ ಅಪ್ಡೇಟ್ ಬಂತ ಅಂತ. ಸೊ ಕೊನೆಗೂ ಒಂದು ಹೇಳಿದಂಥ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟು, ಅಂದರೆ ಅಫಿಷಿಯಲ್ ಆಗಿ ಹೇಳಿದ್ರು ಟೆಕ್ನಿಕಲ್ ಮಿಸ್ಟೇಕ್ ಆಗಿದೆ, ಸದ್ಯಕ್ಕೆ ಆಗಲ್ಲ, ಸೊ ನೆಕ್ಸ್ಟು ಒಂದು ಅಪ್ಡೇಟನ್ನು ಕೊಡ್ತೀವಿ ಅನ್ನುವಂಥದ್ದು. ಸದ್ಯಕ್ಕೆ ಯಾವುದೇ ಅಪ್ಡೇಟ್ಸ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಒಂದು ಹೇಳಿದ್ರು. ಹೇಳಾದ್ಮೇಲೆ ಒಂದು ಕಾಯ್ದಿದ್ದೇನಪ್ಪ ಅಂದರೆ ಒಂದು 2-3 ದಿನ ಆದಮೇಲೆ ಬರ್ಬೋದು ಅನ್ನೋ ವೇಟಿಂಗಲ್ಲಿ ಕೂಡ ಆಡಿಯನ್ಸ್ಗಳಿದ್ರು, ಫ್ಯಾನ್ಸ್ಗಳಿದ್ರು. ಒಂದು ಅಪ್ಡೇಟ್ ಬರುತ್ತೆ, ರಿಲೀಸ್ ಡೇಟ್ ಅಪ್ಡೇಟ್ ಬರುತ್ತೆ ಅಂತ. ಬಟ್ ಯಾವುದೇ ಕೂಡ ಅಪ್ಡೇಟ್ಗಳು ಇದುವರೆಗೂ ಬಂದಿಲ್ಲ. ಸೊ ಯಾಕೆ ಇವತ್ತು ಈ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಸೊ ಕೆಲವೊಬ್ಬರು ಕಮೆಂಟ್ಸ್ಗಳು ಹಾಕ್ತಾರೆ, ನೀವು ವಿಡಿಯೋದಲ್ಲಿ ರಿಲೀಸ್ ಡೇಟ್ ಬಗ್ಗೆ ಹೇಳಿಲ್ಲ ಹಾಗೆ ಹೀಗೆ ಅಂತ. ಸೊ ರಿಲೀಸ್ ಡೇಟ್ ಅಫಿಷಿಯಲಿ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಇಲ್ಲಿ ಒಂದು ಏನಪ್ಪ ಅಂದರೆ ಒಂದು ಬೇಸಿಕಲ್ಲಿ ಒಂದು ಚರ್ಚೆ ಮಾಡ್ತಾ ಇದ್ದೀನಿ. ಏನಂತಂದರೆ, ಸೊ ಸದ್ಯಕ್ಕೆ ಸುದೀಪ್ ಸರ್ ಅವರು ಬ್ಯುಸಿ ಇದ್ದಾರೆ ಬಿಗ್ ಬಾಸಲ್ಲಿ. ಇದೇ 29ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸು. ಸೊ ಅದ್ರ ನಡುವೆ ಮ್ಯಾಕ್ಸ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾರಾ ಅನ್ನುವಂಥ ಡೌಟ್ ನನಗಂತೂ ಖಂಡಿತವಾಗ್ಲೂ ಕಾಡ್ತಾ ಇದೆ. ಯಾಕೆಂದರೆ ಸಿನಿಮಾ ಅಂದ ತಕ್ಷಣ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಾಗಿರ್ಬೋದು, ಆಮೇಲೆ ರಿಲೀಸ್ ಇವೆಂಟ್ಸ್ಗಳಿಗಾಗಿರ್ಬೋದು, ಸೊ ಹಲವಾರು ಒಂದು ರೀತಿಯಾದಂಥ ಒಂದು ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಳು ಇರುತ್ತೆ ಸಿನಿಮಾಗಳಿಗೆ. ಸೊ ಅದ್ರ ನಡುವೆ ಬಿಗ್ ಬಾಸ್ ಒಂದು ಸ್ಕೆಡ್ಯೂಲು ಮತ್ತು ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ಪ್ರಮೋಷನ್ ಸ್ಕೆಡ್ಯೂಲ್ಗಳು ಮ್ಯಾಚ್ ಆಗುತ್ತಾ, ತುಂಬಾ ಒಂದು ಬ್ಯುಸಿ ಆಗೋಗಿರ್ತಾರೆ ಬಿಗ್ ಬಾಸಲ್ಲಿ ಸುದೀಪ್ ಸರು. ಸೊ ಎರಡೂ ಸ್ಕೆಡ್ಯೂಲ್ಗಳನ್ನು ಮ್ಯಾಚ್ ಮಾಡ್ತಾರಾ ಅಥವಾ ಡೇಟನ್ನು ತುಂಬಾ ಮುಂದಕ್ಕೆ ಹಾಕ್ತಾರಾ ಅನ್ನುವಂಥದ್ದು ಎಲ್ರಿಗೂ ಒಂದು ಕಾಡ್ತಿರುವಂಥದ್ದು. ಮೊನ್ನೆ ಯಾರೋ ಕೂಡ ಮೆಸೇಜ್ ಮಾಡಿದ್ರು, ಬ್ರದರ್ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಸುದೀಪ್ ಸರ್ದು, ಈಗ 3 ತಿಂಗಳು ಫುಲ್ ಬ್ಯುಸಿ ಆಗಿಬಿಡ್ತಾರೆ. ಸೊ ಈ 3 ತಿಂಗಳು ಕೂಡ ಸಿನಿಮಾ ರಿಲೀಸ್ ಮಾಡದೇ ಇರ್ಬೋದಾ, ಏನು ಕತೆ, ಯಾವುದು ನೆಕ್ಸ್ಟ್ ವರ್ಷಕ್ಕೆ ಏನಾದರೂ ಬರುತ್ತಾ, ಅಂದರೆ 2025 ರಿಲೀಸ್ ಆಗುತ್ತಾ, ಏನು ಕತೆ ಹೇಳಿ ಅಂತ ಇದ್ರು. ಸೊ ತುಂಬಾ ಒಂದು ದೊಡ್ಡ ಸ್ಕೆಡ್ಯೂಲ್ ಇರುತ್ತೆ ಬಿಗ್ ಬಾಸ್ ಅಂದರೆ. ಅದು ಚಿಕ್ಕ ಶೋ ಅಲ್ಲ, ಎಲ್ಲರೂ ಗೊತ್ತಿರೋದು ಒಂದು ದೊಡ್ಡ ಶೋ, ತುಂಬಾ ಒಂದು ಬಿಗ್ ಸ್ಕೆಡ್ಯೂಲ್ ಇರುತ್ತೆ ಅವ್ರದ್ದು. ಸೊ ಈ ಒಂದು ಶೂಟಿಂಗ್ ನಡುವೆ ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ರಿಲೀಸ್ ಆಗಿರ್ಬೋದು, ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಸೊ ಎರಡೂ ಕಡೆಗೂ ಮ್ಯಾನೇಜ್ ಮಾಡೋಕ್ಕಾಗುತ್ತಾ, ಸಿನಿಮಾ ರಿಲೀಸ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಎಲ್ಲರೂ ಕೂಡ ಕಾಡ್ತಾ ಇದೆ. ಬಟ್ ನನಗೂ ಕೂಡ ಈ ಪ್ರಶ್ನೆ ಕಾಡ್ತಾ ಇದೆ. ಒಂದು ಹೇಳೋದೇನಪ್ಪ ಅಂತಂದರೆ, ಸಿನಿಮಾ ಟೀಮ್ ಅವರು ರಿಲೀಸ್ ಡೇಟ್ ಅನೌನ್ಸ್ ಮಾಡದೇ ಇದ್ದರೂ ಕೂಡ ಸೊ ಸಿನಿಮಾ ಈ ಮಂತಲ್ಲಿ ಬರುತ್ತೆ ಅನ್ನುವಂಥದ್ದಾದರೂ ಒಂದು ಅನೌನ್ಸ್ಮೆಂಟ್ ಮಾಡಿ. ಸೊ ದಯವಿಟ್ಟು, ಯಾಕಂದರೆ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಡೇಟ್ ಬೇಡ, ಮಂತ್ ಓಕೆ ಅನ್ನೋ ಹಾಗೆ ಆಗಿದ್ದಾರೆ. ಸೊ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ, ಯಾವ ಮಂತಲ್ಲಿ ಬರ್ಬೋದು ಅಥವಾ ಇಯರ್ ಆದರೂ ಎಕ್ಸ್ಪ್ಲೇನ್ ಮಾಡಿ, ಏನಾದರೂ ಒಂದು ಅಪ್ಡೇಟ್ ಕೊಡಿ. ಯಾಕಂದರೆ ತುಂಬ ದಿನಗಳಿಂದ ಕಾದು ಕುಳಿತವ್ರಿಗೆ ಗಣೇಶ ಚತುರ್ಥಿ ದಿನ ಒಂದು ಅಪ್ಡೇಟ್ ಬರ್ತಾ ಇದೆ ರಿಲೀಸ್ ಅಂತ ಕೇಳಿದಾಗ ತುಂಬಾ ಒಂದು ಖುಷಿಯಾಗಿತ್ತು. ಬಟ್ ಆಫ್ಟರ್ ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಟೀಮ್ ಅವ್ರು ಜಾರ್ಕೊಂಡ್ಬಿಟ್ರು. ಸೊ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಯಾವುದೇ ಒಂದು ತುಟಕ್ ಅಂತ ಒಂದು ಅಪ್ಡೇಟ್ ಕೂಡ ಬಂದಿಲ್ಲ. ಎಲ್ಲರೂ ಕೂಡ ನನಗೆ ಕೇಳ್ತಾ ಇರ್ತೀರ ತುಂಬ ಒಂದು ವೀಡಿಯೋಸ್ಗಳಲ್ಲಿ, ಬ್ರೋ ಮ್ಯಾಕ್ಸ್ ಅಂತ ಆಗ್ತಾ ಇರ್ತೀರ. ಸೊ ನೀವೆಷ್ಟು ಮ್ಯಾಕ್ಸಿಗೆ ಕಾಯ್ತಾ ಇದ್ರು, ನಾನು ಕೂಡ ಅಷ್ಟೇ ಮ್ಯಾಕ್ಸನ್ನು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ತುಂಬಾ ಒಂದು ವೇಟಿಂಗಲ್ಲಿದ್ದೀನಿ. ಸೊ ಒಂದು ಹೇಳೋದೇನು ಅಂದರೆ, ಟೀಮ್ ಅವ್ರಿಗೆ ಕ್ಲಾರಿಟಿಯಾಗಿ ಆಡಿಯನ್ಸ್ಗಳಿಗಾಗಿರ್ಬೋದು ಮತ್ತು ಫ್ಯಾನ್ಸ್ಗಳಿಗಾಗಿರ್ಬೋದು ಟ್ರಾನ್ಸ್ಪರೆಂಟಾಗಿ ಒಂದು ಕ್ಲೀನಾಗಿ ಒಂದು ಡೇಟನ್ನು ಹೇಳಿ. ಯಾಕಂದರೆ ವೇಟ್ ಮಾಡಿ ಆಲ್ರೆಡಿ ಈಗ ಡಿಸಪಾಯಿಂಟ್ ಆದಂಥವ್ರಿಗೆ ತುಂಬಾ ಒಂದು ಬೇಜಾರಾಗಿದೆ. ತುಂಬಾ ಕಾಮೆಂಟ್ಸ್ಗಳು ಹೇಳ್ತಾರೆ, ತುಂಬ ವೇಟ್ ಮಾಡಿದೆ ಬ್ರದರ್, ನಾನು ಸಂಜೆ ತನಕ ವೇಟ್ ಮಾಡಿದೆ, ಇನ್ನೂ 2 ದಿನ ಆದಮೇಲೆ ಬರುತ್ತೆ ಅಂತಲೂ ಕೂಡ ವೇಟ್ ಮಾಡಿದೆ ಅಂತ. ಬಟ್ ವಾಟ್ ಎವರ್ ಏನೇ ಆದರೂ ಕೂಡ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಅಂದಾಗ ತುಂಬಾ ಒಂದು ಖುಷಿಯಲ್ಲಿರ್ತೀವಿ, ಆ ಡೇಟ್ ಕೊಟ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಆದಷ್ಟು ಬೇಗ ಅಪ್ಡೇಟನ್ನು ಕೊಡಿ. ಆ್ಯಂಡ್ ಈಗ ನಾನು ಆಗಲೇ ಹೇಳಿದಾಗೇ ಬಿಗ್ ಬಾಸ್ ಸ್ಕೆಡ್ಯೂಲ್ಸ್ಗಳಲ್ಲಿ ತುಂಬಾ ಒಂದು ಬ್ಯುಸಿಯಾಗಿರ್ತಾರೆ ಸುದೀಪ್ ಸರ್. ಆ್ಯಂಡ್ ಅದ್ರ ಜೊತೆಗೇ ಮ್ಯಾಕ್ಸ್ ಸಿನಿಮಾದ ಒಂದು ರಿಲೀಸ್ ಡೇಟು ಮತ್ತು ಪ್ರಮೋಷನಲ್ ಆ್ಯಕ್ಟಿವಿಟೀಸ್. ಸೊ ಹೇಗೆ ಸಾಧ್ಯ ಆಗುತ್ತೆ, ಏನು ಕತೆ, ಸೊ ಮುಂದಿನ ದಿನಗಳಲ್ಲಿ ಕಾದು ನೋಡೋಕೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಟೀಮ್ ಕೇಳ್ಕೊಳ್ಳೋದೇನು ಅಂತಂದರೆ, ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ಯಾಕಂದರೆ ತುಂಬ ದಿನಗಳಾಯಿತು ಸಿನಿಮಾ ಒಂದು ನೋಡಲಿಕ್ಕೆ ಕಾಯ್ತಾ ಇದ್ದೀವಿ. ಸುದೀಪ್ ಸರ್ ಅವ್ರದ್ದು ಒಂದು ಸ್ಕ್ರೀನ್ ಮೇಲೆ ಆ ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಆ ಒಂದು ಸುದೀಪ್ ಸರ್ ಅವರ ಒಂದು ಕೆರಿಯರಲ್ಲಿ ಅವರು ಒಂದು ಬೇರೆ ರೀತಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಒಂದು ಮ್ಯಾಕ್ಸ್ ಸಿನಿಮಾದಲ್ಲಿ. ಸೊ ಅದನ್ನು ನೋಡಲಿಕ್ಕೆ ತುಂಬಾ ವೇಟಿಂಗಲ್ಲಿದ್ದೀವಿ. ಸೊ ನಾನಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಆ್ಯಂಡ್ ನೀವು ಕೂಡ ಇದ್ದೀರಿ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು
ಆದಷ್ಟು ಬೇಗ ರಿಲೀಸ್ ಡೇಟ್ ಬಗ್ಗೆ ಏನಾದರೂ ಒಂದು ಚಿಕ್ಕ ಪುಟ್ಟ ಪೋಸ್ಟರ್ ಮುಖಾಂತರ ಏನಾದರೂ ಒಂದು ಅಪ್ಡೇಟ್ ಕೊಡಿ, ಅಥವಾ ಈ ಮಂತಲ್ಲಿ ಬರುತ್ತೆ, ಈ ಇಯರಲ್ಲಿ ಬರುತ್ತೆ ಅನ್ನೋದು ಕ್ಲಾರಿಫೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ನಿಮಗೇನು ಅನಿಸುತ್ತೆ ಈ ಒಂದು ಮ್ಯಾಕ್ಸ್ ಸಿನಿಮಾದ ಒಂದು ರಿಲೀಸ್ ಯಾವಾಗ ಆಗ್ಬೋದು, ಏನು ಕತೆ, ಏನಾದರೂ ಗೆಸ್ ಮಾಡೋ ಐಡಿಯಾ ಇದ್ದರೆ ದಯವಿಟ್ಟು ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.